ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಪರಾಶರ ಗೀತೆಗಳು, ಅದರಲ್ಲಿ ಶ್ರೇಯಸ್ ಸಾಧನಗಳು ಎಂಬ 297ನೆಯ ಅಧ್ಯಾಯಕ್ಕೆ ಸ್ವಾಗತ. ತಿರುಗಿ ಪರಾಶರನು ಜನಕನನ್ನು ಕುರಿತು, ರಾಜೇಂದ್ರ, ಮನಸ್ಸಂಕಲ್ಪವೆಂಬುದೇ ರಥವು, ಇಂದ್ರಿಯಗಳೇ ಅದಕ್ಕೆ ಕಟ್ಟಿದ ಕುದುರೆಗಳು, ಜ್ಞಾನವೆಂಬ ಹಗ್ಗಗಳಿಂದ ಅವುಗಳನ್ನು ಹಿಡಿದು ನಡೆಸಿಕೊಂಡು ಹೋಗತಕ್ಕವನೇ ಬುದ್ಧಿವಂತನು. ಜೀವನಕ್ಕಿಲ್ಲದೆ ಇತರರ ಸೇವೆಯನ್ನು ಅವಲಂಬಿಸತಕ್ಕ ಮನಸ್ಸುಳ್ಳವನಿಗೆ ಉತ್ತಮ ಜಾತಿಯ ಬ್ರಾಹ್ಮಣರ ಕೈಯಿಂದ ದೊರೆಯತಕ್ಕ ವೃತ್ತಿಯು ಮೇಲಾದುದು. ಹಾಗಿಲ್ಲದೆ ತನಗೆ ಸಮಾನನಾದವರಲ್ಲಿ ಒಬ್ಬರಿಗೊಬ್ಬರು ಸೇವೆ ಮಾಡುವುದು ಪ್ರಶಸ್ತವಲ್ಲ. ರಾಜೇಂದ್ರ, ದುರ್ಲಭವಾದ ಮನುಷ್ಯ ಜನ್ಮವನ್ನು, ಆಯುಸ್ಸನ್ನು ಪಡೆದವನು ಇಂದ್ರಿಯ ಲೋಲನಾಗಿ ತನ್ನ ಆಯುಸ್ಸನ್ನು ವ್ಯರ್ಥವಾಗಿ ತಗ್ಗಿಸಿಕೊಳ್ಳಬಾರದು. ಪುಣ್ಯ ಕರ್ಮಗಳಿಂದ ಅದನ್ನು ವೃದ್ಧಿಗೊಳಿಸಲು ಯತ್ನಿಸಬೇಕು. ಜೀವನು ತನ್ನ ಜೀವಿತ ಕಾಲಾವಸ್ಥೆಗಳಲ್ಲಿ ಉತ್ತಮ ವರ್ಣಗಳಿಂದ ಕೆಳಕ್ಕೆ ಜಾರುವ ಕಾರ್ಯವನ್ನು ಎಂದಿಗೂ ಮಾಡಬಾರದು. ಅವನಿಗೆ ಸಮ್ಮಾನವಿರುವುದಿಲ್ಲ. ಆದುದರಿಂದ ಸತ್ಕರ್ಮಗಳನ್ನು ನಡೆಸಬಲ್ಲ ಸ್ಥಿತಿಗೆ ಬಂದವನು ರಾಜಸ ಕರ್ಮಗಳಲ್ಲಿ ಬೀಳಬಾರದು. ಮನುಷ್ಯನಿಗೆ ಪುಣ್ಯ ಕರ್ಮಗಳಿಂದ ಉತ್ತಮ ವರ್ಣವು ಲಭಿಸುವುದು. ಅಂತಹ ದುರ್ಲಭವಾದ ವರ್ಣವು ಲಭಿಸಿರುವಾಗಲೂ ಮನುಷ್ಯನು ಪಾಪಕರ್ಮದಲ್ಲಿ ಬಿದ್ದರೆ ಅವನು ತನಗೆ ತಾನು ಆತ್ಮಘಾತುಕನೇ ಆಗುವನು. ಪ್ರಮಾದದಿಂದಾಗಲಿ ಅಜ್ಞಾನದಿಂದಾಗಲಿ ನಡೆಸಿದ ಪಾಪಗಳೂ ತಪಸ್ಸಿನಿಂದ ನೀಗುವವು. ತಿಳಿದು ತಿಳಿದು ಪಾಪವನ್ನು ಮಾಡಿದರೆ ಅದು ಬಹಳ ದುಃಖವನ್ನು ತಂದಿಡುವುದು. ಯಾವನು ಬುದ್ಧಿಪೂರ್ವಕವಾಗಿ ಅಂತಹ ಪಾಪಗಳನ್ನು ಮಾಡಬಾರದು. ಪಾಪ ಸಂಬಂಧವುಳ್ಳ ಕಾರ್ಯವು ಎಷ್ಟೇ ದೊಡ್ಡ ಫಲವನ್ನು ಕೊಡತಕ್ಕುದಾಗಿದ್ದರೂ ಶುದ್ಧನಾದವನು ಚಂಡಾಲನನ್ನು ಹೇಗೋ ಹಾಗೆ ಬುದ್ಧಿಶಾಲಿಯಾದವನು ಅಂತಹ ಕಾರ್ಯವನ್ನು ದೂರೀಕರಿಸಬೇಕು. ಆಹಾ, ಪಾಪ ಕಾರ್ಯದಿಂದ ಉಂಟಾಗುವ ಫಲವು ಎಷ್ಟು ಕ್ರೂರವು! ಪಾಪ ಬುದ್ಧಿಯುಳ್ಳವನಿಗೆ ಬುದ್ಧಿಯೇ ತಬ್ಬಿಬ್ಬಾಗುವುದು. ತನ್ನ ದೇಹವನ್ನೇ ತಾನೆಂದು, ಅದರೊಡನೆ ಸೇರಿದವುಗಳನ್ನು ತನ್ನದೆಂದು ಭ್ರಮಿಸುವನು. ಈ ಲೋಕದಲ್ಲಿ ವೈರಾಗ್ಯವಿಲ್ಲದೆ ಬುದ್ಧಿಗೆಟ್ಟು ಸುಖವನ್ನೇ ಬಯಸುವ ಮೂಢನು ಪರಲೋಕಕ್ಕೆ ಹೋದ ಮೇಲೆ ಮಹಾ ದುಃಖದಿಂದ ತಪಿಸುವನು. ಬಣ್ಣ ಹಾಕದ ಬಟ್ಟೆಗೆ ಕೊಳೆ ಹಿಡಿದಾಗ ಚೆನ್ನಾಗಿ ಶುದ್ಧ ಮಾಡಬಹುದು. ಬಣ್ಣದಲ್ಲಿ ಅದ್ದಿದ ಬಟ್ಟೆಯನ್ನು ಹಾಗೆ ಶುದ್ಧ ಮಾಡುವುದು ಸಾಧ್ಯವಿಲ್ಲ. ರಾಜೇಂದ್ರ, ಸಾವಧಾನವಾಗಿ ಕೇಳು. ಒಬ್ಬನು ತಿಳಿದೋ ತಿಳಿಯದೆಯೋ ಒಂದು ಪಾಪ ಕಾರ್ಯವನ್ನು ಮಾಡಿ ಅದಕ್ಕೆ ಪ್ರಾಯಶ್ಚಿತ್ತ ರೂಪವಾಗಿ ಶುಭ ಕಾರ್ಯವನ್ನು ನಡೆಸಿದರು ಅವನು ಆ ಪುಣ್ಯ ಪಾಪಗಳ ಫಲಗಳೆರಡನ್ನು ಬೇರೆ ಬೇರೆಯಾಗಿ ಅನುಭವಿಸಿಯೇ ತೀರಬೇಕು. ಅಜ್ಞಾನದಿಂದ ಮಾಡಿದ ಹಿಂಸೆಯನ್ನು ಮುಂದೆ ಅಹಿಂಸಾ ಧರ್ಮವನ್ನು ದೃಢವಾಗಿ ಹಿಡಿಯೋಣದರಿಂದ ನೀಗಿಸಬಹುದೆಂದು ಶಾಸ್ತ್ರಜ್ಞರು ಹೇಳುವರು. ಉದ್ದೇಶಪೂರ್ವಕವಾಗಿ ಮಾಡಿದ ಹಿಂಸೆಯನ್ನು ಮುಂದೆ ಹಿಡಿದ ಅಹಿಂಸಾ ಧರ್ಮವು ನೀಗಿಸಲಾರದು ಎಂದು ಬ್ರಹ್ಮವಾದಿಗಳಾದ ಬ್ರಾಹ್ಮಣರು ಹೇಳುವರು. ನನ್ನ ಮತವಾದರೂ ಯಾವ ಕರ್ಮಗಳನ್ನು ಮಾಡಿದರೂ ಅದು ಪುಣ್ಯವಾಗಿರಲಿ ಪಾಪವಾಗಿರಲಿ, ಅದನ್ನು ಬುದ್ಧಿಪೂರ್ವಕವಾಗಿ ನಡೆಸಿರಲಿ ಅಥವಾ ತಿಳಿಯದೆ ಮಾಡಿರಲಿ, ಅವುಗಳ ಫಲವನ್ನು ಅನುಭವಿಸದೇ ತೀರದು. ಮನಸ್ಸು ಮತ್ತು ಬುದ್ಧಿ ಇವುಗಳ ಪೂರ್ವಕವಾಗಿ ಮಾಡಿದ ಕರ್ಮಗಳು ತಮ್ಮ ಸ್ಥೂಲ ಸೂಕ್ಷ್ಮತೆಗಳಿಗೆ ಅನುಗುಣವಾಗಿ ಸ್ಥೂಲ ಸೂಕ್ಷ್ಮ ಫಲಗಳನ್ನೇ ಕೊಡುವವು. ಉಗ್ರ ಬಾಧೆಯನ್ನು ಉಂಟು ಮಾಡತಕ್ಕ ಕರ್ಮಗಳನ್ನು ಬುದ್ಧಿಪೂರ್ವಕವಾಗಿ ಮಾಡದಿದ್ದರೂ ಅವುಗಳಿಗೆ ನರಕ ಹೇತುಗಳಾದ ಫಲಗಳೇ ಉಂಟಾಗುವವು. ಆದರೆ ಅವುಗಳ ಫಲಗಳು ಅಷ್ಟು ಪ್ರಬಲವಲ್ಲದಿದ್ದರೂ ಸ್ವಲ್ಪವಾಗಿರಬಹುದು. ಬುದ್ಧಿಪೂರ್ವಕವಾಗಿಯೂ ಅಬುದ್ಧಿಪೂರ್ವಕವಾಗಿಯೂ ನಡೆಸತಕ್ಕ ಕರ್ಮಗಳಿಗೆ ಫಲಗಳಲ್ಲಿ ಕಂಡುಬರತಕ್ಕ ತಾರತಮ್ಯವೆಂಬುದು ಇಷ್ಟು ಮಾತ್ರವೇ. ಇದಲ್ಲದೆ ದೇವತೆಗಳು ಮುನಿಗಳು ನಡೆಸಿದ ಕರ್ಮಗಳಾದರೂ ಅವು ಅಧರ್ಮವೆಂದು ತೋರಿದಾಗ, ಆ ಸಂದೇಹಕ್ಕಾದರೂ ಎಡೆ ಕೊಟ್ಟಾಗ ಧರ್ಮಾತ್ಮನು ಅಂತಹದನ್ನು ನಡೆಸಬಾರದು. ಅದನ್ನು ಕುರಿತು ತಾನು ನಿಂದಿಸಲೂಬಾರದು. ಯಾವನು ತನ್ನ ಮನಸ್ಸಿನಲ್ಲಿಯೇ ಚಿಂತಿಸಿ ತನ್ನ ಶಕ್ತಿಯನ್ನು ಯೋಚಿಸಿ ಸತ್ಕರ್ಮಗಳನ್ನು ನಡೆಸುವನು ಅವನು ತಪ್ಪದೆ ಶುಭವನ್ನು ಹೊಂದುವನು. ಹಸಿ ಮಡಕೆಯಲ್ಲಿ ತುಂಬಿದ ನೀರು ಕ್ರಮವಾಗಿ ನಮಗೆ ತಿಳಿಯದಂತೆ ಅಲ್ಲಿಯೇ ಇಂಗಿ ಹೋಗುವುದು. ಸುಟ್ಟ ಮಡಕೆಯಲ್ಲಿ ತಂದಿಟ್ಟ ನೀರು ಕಡಿಮೆಯಾಗಲಾರದು. ಅದರಂತೆಯೇ ಬುದ್ಧಿ ಪರಿಪಾಕದಿಂದ ಚೆನ್ನಾಗಿ ಆಲೋಚಿಸದೆ ನಡೆಸಿದ ಕಾರ್ಯವು ಶ್ರೇಯಸ್ಕರವಾಗದೆ ಹಾಗೆಯೇ ಕೆಟ್ಟು ಹೋಗುವುದು. ಬುದ್ಧಿಪೂರ್ವಕವಾಗಿ ಚೆನ್ನಾಗಿ ಆಲೋಚಿಸಿ ನಡೆಸಿದ ಕಾರ್ಯವು ತಪ್ಪದೆ ಸುಖವನ್ನು ಉಂಟು ಮಾಡುವುದು. ನೀರು ತುಂಬಿದ ಪಾತ್ರದಲ್ಲಿ ತಿರುಗಿ ನೀರನ್ನು ಬಿಟ್ಟಷ್ಟು ಅಳತೆಯಲ್ಲಿ ಅದು ವೃದ್ಧಿಯಾಗುವುದು.
ಅದರಂತೆಯೇ ಬುದ್ಧಿಯಿಂದ ಆಲೋಚಿಸಿ ನಡೆಸಿದಷ್ಟು ಕರ್ಮಗಳು ಅಧಿಕ ಪುಣ್ಯವನ್ನು ಉಂಟು ಮಾಡುವವು. ರಾಜನಾದವನು ಶತ್ರುಗಳನ್ನು ಅವಿನೀತರನ್ನು ಅಡಗಿಸಿಡಬೇಕು. ಪ್ರಜೆಗಳನ್ನು ಧರ್ಮದಿಂದ ಪಾಲಿಸಬೇಕು. ಅನೇಕ ಯಜ್ಞಗಳನ್ನು ನಡೆಸಬೇಕು. ಮಧ್ಯ ವಯಸ್ಸಿನಲ್ಲಿಯೋ ಅಪರ ವಯಸ್ಸಿನಲ್ಲಿಯೋ ಕಾಡಿಗೆ ಹೋಗಿ ಕೊನೆಯದಾದ ವಾನಪ್ರಸ್ಥಾಶ್ರಮದಲ್ಲಿ ಇರಬೇಕು. ಪುರುಷನು ದಮವುಳ್ಳವನಾಗಿ ಧರ್ಮಶೀಲನಾಗಿ ಸಮಸ್ತ ಭೂತಗಳನ್ನು ತನ್ನಂತೆ ನೋಡಬೇಕು. ಶಕ್ತ್ಯಾನುಸಾರವಾಗಿ ದೊಡ್ಡವರನ್ನು ಪೂಜಿಸಬೇಕು. ಸತ್ಯಶೀಲಗಳು ಯಾವಾಗಲೂ ಸುಖವನ್ನು ತರುವವು ಎಂದನು. ಇದು 297ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.